ನಮಸ್ತೆ ಅಮ್ಮ. ಅಮ್ಮ ನಿಮ್ ಹೆಸರು? ವಿಮಲಮ್ಮ ಅಂತ. ವಿಮಲಮ್ಮ. ಅಮ್ಮ ಎಲ್ಲಿಂದ ಬರ್ತಿರೋದ್ ನೀವು? ನಾವು ಐಟೆ ಕಾಲೋನಿಯಿಂದ ಬರ್ತಾ ಇದೀವಿ ಅಮ್ಮ. ಅಮ್ಮ ನಿಮ್ಗೆ ಸರಕೆರ್ ಬಗ್ಗೆ ತಿಳಿಸ್ಕೊಟ್ಟಿದ್ಯಾರಮ್ಮ? ನಮ್ಗೆ ನಾನು ಸರಕೆಗೆ ಹೋಗಿದ್ದೆ, ಅಲ್ಲಿ ಸರಕೆ ಇಲ್ಲ, ಫಿಜಿಯೋಥೆರಪಿಗೆ ಹೋಗಿದ್ದೆ. ಅಲ್ಲಿ ಡೈಲಿ ಹೋಗ್ತಾ ಇದ್ರೆ ಗುಣ ಆಗ್ತಾ ಇಲ್ಲ. ಸುಮ್ನೆ ಹಿಂಗ್ ಕೈ ನೋಡ್ಬಿಟ್ಟು 200 ರೂಪಾಯಿ ಇಸ್ಕೊಂಡು ಕಳಿಸ್ತಾ ಇದ್ರು. ಫಿಜಿಯೋಥೆರಪಿ ಕೈ ತುಂಬಾ ನೋವ್ತಾ ಇತ್ತು. ಅಲ್ಲಿ ಹೋದ್ಮೇಲೆ ಆಟೋದವ್ರು ಏನ್ ಮಾಡಿದ್ರು, ಅಮ್ಮ ಇವನ್ಗೆ ಯಾಕೆ ದುಡ್ಡು ಕೊಡ್ತೀರಾ, ಇಲ್ಲಿ ಸುಮ್ನೆ ಮಾಡ್ತಾರೆ, ಬಾ ನಾನೇ ಕರ್ಕೊಂಡ್ ಹೋಗ್ತೀನಿ, ನೀನ್ ನಮ್ಗೆ ಆಟೋ ಚಾರ್ಜ್ ಕೊಡ್ಬೇಡ ಅಂತ. ಕೊಡ್ತೀನಪ್ಪ ಹೇಳಿ, ಎಲ್ಲೋ ನಮ್ಗೂ ಗೊತ್ತಿಲ್ಲ, ಐಟೆ ಕಾಲ ಹನುಮಂದರದಲ್ಲೆಲ್ಲ ಇತ್ತಂತೆ, ನಮ್ಗೆ ಗೊತ್ತಿಲ್ಲ, ಈಗ ಇಲ್ಲೆಲ್ಲ ಇದು ಗೊತ್ತಿಲ್ವೇ ನಮ್ಗೆ ಅಂತಂದ್ರೆ, ಸೀತಾ ಸರ್ಕಲ್ ಅಮ್ಮ ಬಾ ಅಂತ ಹೇಳಿ ಸರಕ್ಕೆ ಮುಂದೆನೆ ನಿಲ್ಸಿದ್ರು. ಬೇರೆ ಯಾರೇ ನಮ್ಗೆ ಶುಗರ್ 30 ವರ್ಷದಿಂದ ಇದೆಯಮ್ಮ. ಶುಗರ್ ಆಮೇಲೆ ಅಮ್ಮ BP ಇದೆ, ಅದನ್ನು ಒಟ್ಟಿಗೆ ಬಂತು. ಶುಗರ್ BP ಎರಡನ್ನು ಕೂಡ ಜೊತೆಲೆ ಬಂತು. 30 ವರ್ಷದಿಂದ? 30 ವರ್ಷದಿಂದ. ನನ್ಗೆ 38 ವರ್ಷಕ್ಕೆ ಸ್ಟಾರ್ಟ್ ಆಯ್ತು. ನಿಮ್ಗೆ 38 ವರ್ಷ ಇದ್ದಾಗೆ ನಿಮ್ ಶುಗರ್ ಸ್ಟಾರ್ಟ್ ಆಯ್ತು? ನಮ್ ಫ್ಯಾಮಿಲಿಗೆಲ್ಲ ಇದೆ, ಎಲ್ಲರಿಗೂ ಇದೆ. ಈಗ ಶುಗರ್ ಪ್ರಾಬ್ಲಮ್ಸ್ ಇಂದಾನೆ ನಿಮ್ಗೆ ಭುಜ ನೋವು ಬರ್ತಿದ್ದು ಅಂತಾರೆ. ಅದು ಗೊತ್ತಾಗಿಲ್ಲ ನಮ್ಗೆ, ನರನೋ ಮೂಳೆನೋ ಒಂದು ಗೊತ್ತಾಗಿಲ್ಲ. ಅಮ್ಮ ಈಗ ಸರಕೆರು ಬಂದು ಎಷ್ಟು ದಿನ ಆಯ್ತು ನೀವು? 2 ತಿಂಗಳಾಯ್ತಮ್ಮ. 2 ತಿಂಗಳಾಯ್ತು. ಈಗ 2 ತಿಂಗಳಲ್ಲಿ ನಿಮ್ಗೆ ಶುಗರು, BP ಮತ್ತೆ ಶೋಲ್ಡರ್ ಪೇನ್ ಎಷ್ಟು % ಕ್ಯೂರ್ ಆಗಿದೆ ಅಂತ ಹೇಳ್ತೀರಾ? ಇವಾಗ 200 ಒಳಗಡೆ ಇದೆಯಮ್ಮ. 300 ಇತ್ತು, 300 320 ಹಂಗಿತ್ತು. ತಲೆ ಸುತ್ತೋದು, ಒಂಥರ ಆಗೋದು, ಏನೇ ಮಾಡ್ಕೊಳಕ್ಕೂ ಇಂಟ್ರೆಸ್ಟ್ ಇರ್ಲಿಲ್ಲ. ಯಾರಾದ್ರೂ ಮಾಡ್ಕೊಟ್ರೆ ತಿನ್ನೋಣ ಅಂತ ಭಾವನೆ ಮನ್ಸಲ್ಲಿ ಬರ್ತಾ ಇತ್ತು. ಎರಡನ್ನೂ ಸೇರ್ಕೊಂಡ್ಬಿಡ್ತಾ ಇತ್ತು, ಶುಗರ್ ಸೇರ್ಕೊಂಡ್ಬಿಡ್ತಾ ಇತ್ತು, BPನೂ ಸೇರ್ಕೊಂಡ್ಬಿಡ್ತಾ ಇತ್ತು. ಒಳಗಡೆ ನರಗಳೆಲ್ಲ ಎಳಿಯೋದು. ಆಮೇಲೆ ಏನೋ ಆಗ್ತಾ ಇದೆ, ಇನ್ನೊಂದ್ ಮಾತ್ರೆ ಮಧ್ಯಾಹ್ನಕ್ಕೆ ಒಂದ್ ಹಾಕೊಂಡ್ಬಿಡು, ರಾತ್ರಿಗೆ ಒಂದ್ ಹಾಕೊಂಡ್ಬಿಡು, ವಾಸಿ ಆಗ್ಬಿಡುತ್ತೆ. ಬೆಳಗ್ಗೆ 3, ಮಧ್ಯಾಹ್ನ 4, ಸಂಜೆ 4. ಅಲ್ಲಿಗೆ 4 4 8 4 8 3 11 ಮಾತ್ರೆ. ದಿನಕ್ಕೆ 11 ಮಾತ್ರೆ ತಗೋತೀವಿ. ವೆರಿಕೋಸಸ್ ಇದೆ. ವೆರಿಕೋಸು ಇದೆ. ಅದಕ್ಕೂ ಇದಕ್ಕೂ ಎಲ್ಲದಕ್ಕೂ ನೋವಿಗೆ ಮಲ್ಕೊಂಡ್ರೆ ಸಾಕಪ್ಪ, ಬಂದ್ರೆ ಮಲ್ಕೊಂಡ್ರೆ ಸಾಕು. ಅಮ್ಮ ಇವಾಗ ಸರಕೆರು ಬಂದು ಈಗ ಎಷ್ಟು ಮಾತ್ರೆಗೆ ಬಂದಿದ್ದೀರಾ ನೀವು? ಇವಾಗ ನಾನು 2 ಮಾತ್ರೆ. 2 ಮಾತ್ರೆ? 11 ಮಾತ್ರೆಯಿಂದ 2 ಮಾತ್ರೆ ಬೆಳಗ್ಗೆ 2, ರಾತ್ರಿ 2. ಅಲ್ಲಿಗೆ 4 ಮಾತ್ರೆ ಬಂದಿದ್ದೀರಾ. BP ಶುಗರ್ 2ಕ್ಕೆ ತಗೊಂತಾ ಇದ್ದು, ನೋವು ಕೂಡ ತಗೊಂತಾ ಇಲ್ಲ. ಇವಾಗ ಏನು ಇಲ್ಲ. ಅಮ್ಮ ಇಲ್ಲಿ ಎಷ್ಟೊಂದ್ ಜನ ಅಪ್ಪ ಅಮ್ಮಂದಿರ್ ಬರ್ತಾರಲ್ವಾ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾನು ಹೇಳೋದೇನಂದ್ರೆ, ಮನೇಲಿ ಎಷ್ಟೋ ಕೆಲಸ ಇರುತ್ತೆ, ಅದು ಯಾವಾಗ ಬೇಕಾದ್ರೂ ಬೆಳಗ್ಗೆ ಎದ್ದು ಬೇಗ ಮಾಡ್ಕೊಂಡು ಇಲ್ಲಿಗೆ ಬರ್ಬೋದು, ಇಲ್ಲಿ ಮಾಡ್ಕೊಂಡು ಹೋಗಿನೂ ಮಾಡ್ಕೋಬಹುದು. ನೀವ್ ಬಂದು ನಿಮ್ ಆರೋಗ್ಯ ಕಾಪಾಡ್ಕೊಂಡ್ರೆ ನಿಮ್ ಮಕ್ಕಳಿಗೆ, ನಿಮ್ ಯಜಮಾನ್ರಿಗೆ, ಅತ್ತೆ ಮಾವ ಇದ್ರೆ ಎಲ್ಲಾರನು ನೋಡ್ಕೋಬಹುದು. ನಮ್ಮಿಂದ ಒಬ್ರಿಂದ 10 ಜನನ ನಾವು ಕಾಪಾಡ್ಬೋದು. ಇಲ್ಲ ಅವ್ರಿಗೆ ತುಂಬಾ ಹುಷಾರಿಲ್ಲ ಅಂದ್ರೆ ಇಲ್ಲಿ ಕರ್ಕೊಂಡ್ ಬನ್ನಿ, ತೋರ್ಸಿ. ಇಲ್ಲ ನಿಮ್ಗೆ ಅನುಕೂಲ ಆಗಿಲ್ಲ, ಕೆಲ್ಸಕ್ಕೆ ಹೋಗ್ತೀರಂದ್ರೆ ಮ್ಯಾಟ್ ತಗೊಳ್ರಿ, ಕಾಲ್ ನೋವು ಇದೆ, ಮ್ಯಾಟ್ ಇದೆ, ನೀರ್ ವಾಟರ್ ಇದೆ. ನಿಮ್ ಅನುಕೂಲ ತಗೊಂಡೋದ್ರೆ ಇನ್ನೂ ಒಳ್ಳೇದು. ಮನೇಲಿ ಇರೋರೆಲ್ಲಾರು ಯೂಸ್ ಮಾಡ್ಬೋದು. ಎಲ್ಲಾರು ಬರಕ್ ಆಗಲ್ವಲ್ಲ, ಸೊಸೆ ಕೆಲ್ಸಕ್ಕೆ, ಮಗಳ ಕೆಲ್ಸಕ್ಕೆ, ಅಳಿಯ ಕೆಲ್ಸಕ್ಕೆ. ತುಂಬಾ ಧನ್ಯವಾದ, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ.